ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸ್ಯಾಟರ್ಡೆ, ಸೊ ಇವತ್ತು ಡಬಲ್ ಹೆಡರ್ ಅಂತಾನೆ ಹೇಳ್ಬೋದು. ಸೊ ಡಿ ಸಿ ವರ್ಸಸ್ ಎಮ್ ಐ ಆ್ಯಂಡ್ ಸೊ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಜಿ ಟಿ ಪಂದ್ಯಗಳು. ಸೊ ಎರಡು ಮ್ಯಾಚ್ಗಳಿರುವಂಥದ್ದು ಇವತ್ತು. ಒಂದು ಮಧ್ಯಾಹ್ನ 3:00ವರೆಗೆ, ಇನ್ನೊಂದು ಸಾಯಂಕಾಲ 7:00ವರೆಗೆ ಸೊ ನಡೆಯುವಂಥ ಮ್ಯಾಚ್ಗಳು. ಆ್ಯಂಡ್ ಸೊ ಎರಡೂ ಪಂದ್ಯಗಳ ಒಂದು ಪ್ರಿವ್ಯೂನ ಚಿಕ್ಕದಾಗಿ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ನೋಡೋದಾದ್ರೆ ಸೊ ನಮ್ಮ ಡಿ ಸಿ ವರ್ಸಸ್ ಎಮ್ ಐ ಪಂದ್ಯಗಳ ಬಗ್ಗೆನೇ ಸೊ ಒಂದು ಚಿಕ್ಕದಾಗಿ ಪ್ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ನಡೀತಿರುವಂಥದ್ದು ಸೊ ಅರುಣ್ ಜೇಟ್ಲಿ ಸ್ಟೇಡಿಯಂ, ಡೆಲ್ಲಿ. ಸೊ ಅಲ್ಲಿ ನಡೀತಾ ಇದೆ 8ನೇ ಮ್ಯಾಚು. ಆ್ಯಂಡ್ 3:00ವರೆಗೆ ಸ್ಟಾರ್ಟ್ ಆಗುವಂಥದ್ದು. ಆ್ಯಂಡ್ ಎರಡೂ ತಂಡಗಳು ಕೂಡ ಸೊ ವಿನ್ಗಳ ಮೂಲಕನೇ ಸೊ ತಮ್ಮ ಒಂದು ಈ ಮ್ಯಾಚ್ನ ಆಡ್ತಿರುವಂಥದ್ದು. ಡಿ ಸಿ ಬಂದು ಸೊ 6 ವಿಕೆಟ್ಗಳ ಒಂದು ಗೆಲುವನ್ನ ಸಾಧಿಸಿತ್ತು ಸೊ LSG ವಿರುದ್ಧ. ಆ್ಯಂಡ್ ಎಮ್ ಐ ಅಂತೂ ಕೇಳಲೇಬೇಡಿ, ಸೊ 221 ರನ್ಗಳನ್ನು ಬೃಹತ್ ಮೊತ್ತನ KKR ವಿರುದ್ಧ ಸಕ್ಸಸ್ಫುಲ್ ಆಗಿ ಸೊ ಚೇಸ್ ಮಾಡಿ ಸೊ ಗೆದ್ಕೊಂಡು ಬರ್ತಿದ್ದಾರೆ. ಇಬ್ಬರದು ಕೂಡ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈಯಲ್ಲೇ ಇರುತ್ತೆ. ಎಸ್ಪೆಷಲಿ ಮಾತಾಡಬೇಕು ಅಂದರೆ ಎಮ್ ಐ ಅಂತ ಬಂದಾಗ ಸೊ ಒಳ್ಳೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ಬರದು ಕೂಡ ಸೊ ಡಿ ಸಿ ವರ್ಸಸ್ ಎಮ್ ಐ ಹೆಡ್ ಟು ಹೆಡ್ ಅಂತ ಬಂದಾಗ ಸೊ ಇಲ್ಲಿ 37 ಮ್ಯಾಚಸ್ನ ಆಡಿದ್ದಾರೆ. ಬಟ್ ಈ ಒಂದು ಹೆಡ್ ಟು ಹೆಡ್ ಅಲ್ಲಿ ಸೊ ಎಮ್ ಐ ಲೀಡ್ ಮಾಡ್ತಾ ಇದೆ, 21 ಮ್ಯಾಚಸ್ಗಳನ್ನ ಗೆದ್ದಿದೆ. ಬಟ್ ಡಿ ಸಿ ಗೆದ್ದಿರುವಂಥದ್ದು ಕೇವಲ 16 ಪಂದ್ಯಗಳನ್ನ ಗೆದ್ದಿದೆ. ಅಂತ ಒಂದು ಡಿಫ್ರೆನ್ಸ್ ಅಂತ ಅನ್ಸಲ್ಲ, ಬಿಕಾಸ್ 5 ಮ್ಯಾಚಸ್ಗಳದ್ದು ಮಾತ್ರ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಬಟ್ ಈ ವೆನ್ಯೂನಲ್ಲಿ ಅಂದರೆ ಸೊ ಡೆಲ್ಲಿಯ ಒಂದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ತಗೊಳಕ್ ಹೋದ್ರೆ ಸೊ ಅಲ್ಲಿ 13 ಮ್ಯಾಚಸ್ನ ಆಡಿದ್ದಾರೆ. ಸೊ ಅದರಲ್ಲಿ ಡಿ ಸಿ ಲೀಡ್ ಮಾಡುತ್ತೆ. 7 ಪಂದ್ಯಗಳಲ್ಲಿ ಡಿ ಸಿ ಗೆದ್ರೆ, 6 ಪಂದ್ಯಗಳಲ್ಲಿ ಸೊ ಎಮ್ ಐ ಗೆದ್ದಿದೆ ಅಂತಲೇ ಹೇಳ್ಬೋದು. ಸೊ ಇದು ಸ್ಟ್ಯಾಟ್ಸ್ ಆ್ಯಂಡ್ ಹಿಸ್ಟ್ರಿ ಇರುವಂಥದ್ದು. ಆ್ಯಂಡ್ ಸೊ ಪಿಚ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾರ್ಮಲಿ ಸೊ ಡೆಲ್ಲಿ ಪಿಚ್ ಅಂತ ಬಂದಾಗ ಸೊ ಚಿಕ್ಕದ ಬೌಂಡ್ರಿ ಇರೋದ್ರಿಂದ ಸೊ ಹೈ ಸ್ಕೋರಿಂಗ್ ಮ್ಯಾಚೇ ಆಗುತ್ತೆ. ಇಲ್ಲಿ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದೇ 217 ಇದೆ. ಲಾಸ್ಟ್ ಒಂದು 12 ಮ್ಯಾಚಸ್ಗಳನ್ನ ತಗೊತಾ ಇದ್ದಾರೆ. ಬಟ್ ಇದು ಡೇ ಗೇಮ್ ಆಗಿರೋದ್ರಿಂದ ಮೇ ಬಿ ಸ್ಪಿನ್ನರ್ಗಳಿಗೂ ಕೂಡ ಹೆಲ್ಪ್ ಆಗಬಹುದು. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಯಾರು ಮ್ಯಾಚ್ ಮೀನ್ಸ್ ಟಾಸ್ನ ವಿನ್ ಆಗ್ತಾರೆ, ಮೇ ಬಿ ಅವರು ಫಸ್ಟ್ ಬ್ಯಾಟಿಂಗ್ ತಗೊತಾರೆ ಅಂತ ಅನ್ಕೊಂತೀನಿ. ಬಿಕಾಸ್ ಸೊ ಇವಾಗ ಡೇನಲ್ಲಿ ಸ್ವಲ್ಪ ಫೀಲ್ಡ್ ಮಾಡೋದು ಕೂಡ ಕಷ್ಟ ಆಗ್ಬಹುದು ಬಿಸಿಲಲ್ಲಿ. ಸೊ ಅದಕ್ಕೋಸ್ಕರ ಸೊ ಫಸ್ಟ್ ಬ್ಯಾಟಿಂಗ್ ಆಡಿ ಸೊ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ತಂಡಗಳು ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ. ಆ್ಯಂಡ್ ಡಿಫೆಂಡು ಕೂಡ ಮಾಡ್ಕೊಬೋದು, ಬಿಕಾಸ್ ಪಿಚ್ಚು ಅಂತ ಒಂದು ಚೇಂಜಸ್ ಆಗಲ್ಲ. ಆ್ಯಂಡ್ ಡಿವು ಕೂಡ ಏನು ಬರಲ್ಲ. ಸೊ ಫಸ್ಟ್ ಬ್ಯಾಟಿಂಗ್ ಪ್ರಿಫರ್ ಮಾಡ್ತಾರೆ ಯಾರೇ ಟಾಸ್ ವಿನ್ ಆದ್ರು ಅಂತ ನನ್ನ ಒಂದು ಅನಿಸಿಕೆ. ಓಕೆ. ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ನನ್ನ ಪ್ರಕಾರ ಡಿ ಸಿ ತಂಡ ಸೇಮ್ 11 ಹೋಗುತ್ತೆ. ಲಾಸ್ಟ್ ಇದರಲ್ಲಿ ಸೊ ಅಲ್ಲಿ ನಿಶಾಂಕ್ ಅವರು ಅಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ, ನಿತೀಶ್ ರಾಣಾ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಆದರೂ ಕೂಡ ಮೇ ಬಿ ಅವ್ರಿಗೂ ಇನ್ನೊಂದು ಚಾನ್ಸ್ ಸಿಗುತ್ತೆ ಅನ್ಕೊತೀನಿ. ಸೊ ಅದಕ್ಕೋಸ್ಕರ ಸೊ ಲಾಸ್ಟ್ ಏನು ಪ್ಲೇಯಿಂಗ್ 11 ಇತ್ತಲ್ಲ ಸೊ LSG ವಿರುದ್ಧ ಸೇಮ್ 11 ತೊಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ರಾಹುಲ್ ನನ್ನ ಪ್ರಕಾರ ಇವತ್ತು ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಹುಲ್ ಅವ್ರದ್ದು ಒಂದು ಸ್ಟ್ಯಾಟ್ಸ್ ತುಂಬ ಚೆನ್ನಾಗಿದೆ. ಸೊ ಅವ್ರ ಮೇಲೆ ಒಂದು ಕಣ್ಣು ಇಡಬೇಕು. ಸೊ ಒಳ್ಳೆ ಬ್ಯಾಟಿಂಗ್ ಆಡ್ಬೋದು ಅಂತ ಅನ್ಸುತ್ತೆ. ಓಕೆ. ಆ್ಯಂಡ್ ಇನ್ನು ಎಮ್ ಐ ಪ್ಲೇಯಿಂಗ್ ಅಂತ ಬಂದಾಗ ಮೇ ಬಿ ಒಂದು ಚೇಂಜಸ್ ನಾನು ನೋಡ್ತಾ ಇದ್ದೀನಿ ನಾನು. ಸೊ ಅಫ್ಘಾನ್ ಸ್ಪಿನ್ನರ್ ಸೊ ಗಜಾನ್ಫರ್ ಅವರ ಬದಲಾಗಿ ಸ್ಯಾಂಟ್ನರ್ ಅವರು ಬರಬಹುದು ಅಂತ ಅನ್ಸುತ್ತೆ. ಬಿಕಾಸ್ ಲಾಸ್ಟ್ ಮ್ಯಾಚಲ್ಲಿ ಗಜಾನ್ಫರ್ ಅವ್ರಿಗೆ ಅಂತ ಒಂದು ಬೌಲಿಂಗ್ ಏನು ಮಾಡಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಸ್ಯಾಂಟ್ನರ್ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ ಅಂತ ಅನ್ಕೊತೀನಿ. ಸೊ ಆ್ಯಂಡ್ ಸೊ ಡೆಲ್ಲಿ ಪಿಚ್ಚು ಕೂಡ ಸ್ವಲ್ಪ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗೋದ್ರಿಂದ, ಡೇ ಗೇಮ್ ಆಗಿರೋದ್ರಿಂದ ಮೇ ಬಿ ಸ್ಯಾಂಟ್ನರ್ ಅವ್ರನ್ನ ಒಳಗಡೆ ತೊಗೊಂಡು ಬರ್ತಾರೆ ಅಂತ ಅನ್ಕೊತೀನಿ. ಓಕೆ. ಆ್ಯಂಡ್ ಮೊದಲನೇದಾಗನೇ ಸೊ ಟಾಸ್ ಗೆದ್ದವರು ಸೊ ಬ್ಯಾಟಿಂಗ್ನ ಚೂಸ್ ಮಾಡ್ತಾರೆ ಅನ್ಕೊತೀನಿ. ಆ್ಯಂಡ್ ಸೊ ಈ ಒಂದು ಪಂದ್ಯದ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಪ್ರಕಾರ ಈ ಒಂದು ಮ್ಯಾಚ್ನ ಗೆಲ್ಲುವಂಥದ್ದು ಡಿ ಸಿ ಅಂತ ಹೇಳ್ತೀನಿ. ಓಕೆ. ಇದು ಗೊತ್ತು ನನಗೆ, ಸ್ವಲ್ಪ ಇದು ಬೋಲ್ಡ್ ಡಿಸಿಷನ್ ಅಂತ. ಬಿಕಾಸ್ ಎಮ್ ಐ ಸಖತ್ ಫಾರ್ಮಲ್ಲಿ ಇದೆ, ಬ್ಯಾಟಿಂಗಲ್ಲಾಗಿರ್ಬೋದು, ಬೌಲಿಂಗಲ್ಲಾಗಿರ್ಬೋದು. ಬಟ್ ನನಗೆ ಅನಿಸ್ತಾ ಇದೆ ಯಾಕೋ ಸೊ ಡಿ ಸಿ ವಿನ್ ಆಗ್ಬೋದು ಈ ಮ್ಯಾಚ್ನ ಅಂತ. ನೋಡೋಣ. 4 ಸಕ್ಸಸ್ ಆಗಿದ್ದಾವೆ ನನ್ನ ಪ್ರಿಡಿಕ್ಷನ್ಗಳು. ಸೊ ಈ ಮ್ಯಾಚ್ ಏನಾಗುತ್ತೆ ಅಂತ ನೋಡೋಣ. ಓಕೆ. ನನ್ನ ಪ್ರಿಡಿಕ್ಷನ್ ಡಿ ಸಿ. ಸೊ ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಏನಾಗುತ್ತೆ ಅಂತ ಕೂಡ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ತೀನಿ. ಓಕೆ.